ಹಾಯ್ ನಮಸ್ಕಾರ ಫ್ರೆಂಡ್ಸ್. ಭೋಗಿ ಸಂಕ್ರಾಂತಿ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಇದು. ನಮ್ಮ ಮನೇಲಿ ನಾವು ಯಾವ ಥರ ಭೋಗಿ ಮತ್ತು ರಂಗೋಲಿ ಹಾಕ್ತೀವಿ ಬೆಳಗ್ಗೆ ಅಂತೇಳಿ ಸಿಂಪಲಾಗಿ ನೋಡಿಸ್ತಾ ಇದ್ದೀನಿ. ಇಲ್ಲಿ ಭೋಗಿ ಮಂಟಲ್ ಕೂಡ ಹಾಕಿದ್ದೀವಿ. ಭೋಗಿ ಅಂದರೆ ಹಳೆ ವಸ್ತು ಬಿಟ್ಟು ಮತ್ತು ಹೊಸ ಜೀವನ ಶುರು ಮಾಡೋದು. ಹೀಗಾಗಿ ನಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಮತ್ತು ಶುಭ ಶುರು ಆಗುತ್ತೆ. ಇದೆಲ್ಲ ನಮ್ಮ ಗಲಿಯಲ್ಲಿ ಹಾಕಿರೋ ರಂಗೋಲಿಗಳು ನೋಡಿ. ತಾರ್ ಹಾಕಿದ್ದಾರೆ ಇಲ್ಲಿ ರೆಡ್ ಕಲರ್ದು, ಎಷ್ಟು ಸಖತ್ತಾಗಿ ಹಾಕಿದಾರಲ್ಲ. ಈಗಿರೋ ಟ್ರೆಂಡಿಂಗ್ ರಂಗೋಲಿ ಎಲ್ಲ ಹಾಕಿದ್ದಾರೆ ಇವರು ನೋಡಿ. ಹೋಳಿಯಮ್ಮ ಬಂಟಿ ಮತ್ತು ರಕ್ತ ಪಿಂಜರಿ ಫ್ಲ್ಯಾಶ್ ಮ್ಯಾನ್ ಹಾಕಿದ್ದಾರೆ, ಎಷ್ಟು ಸಖತ್ತಾಗಿ ಹಾಕಿದಾರಲ್ಲ. ನಾನು ಮತ್ತು ಕನ್ನಮ್ಮ ಹೋಗಿದ್ವಿ ನೋಡೋಕ್ಕೆ. ಇದು ನಮ್ಮ ಎದುರು ಮನೆ ಆಂಟಿ ರಂಗೋಲಿ ಚೆನ್ನಾಗಿದೆಯಲ್ಲ. ಇಲ್ಲಿ ಭೋಗಿ ಆದಮೇಲೆ ಎಲ್ಲ ಮಾತಾಡ್ತಾಯಿದ್ರು. ಆದಮೇಲೆ ನಾವು ಶುರು ಮಾಡಿದ್ವಿ ರಂಗೋಲಿ ಹಾಕೋಕ್ಕೆ. ನಾವು ನೈಟ್ ಯಾವತ್ತೂ ಹಾಕಲ್ಲ, ಯಾಕಂದರೆ ಇವರೆಲ್ಲ ಇರ್ತಾರೆ ನೋಡಿ, ಟುಟ್ಟು ಪಿಟ್ಟಿ ಇವರೆಲ್ಲರೂ ಅದ್ರ ಮೇಲೆ ಬಂದು ಮಲಗಿಬಿಡ್ತಾರೆ ಅಂತೇಳಿ ನಾವು ಮಾರ್ನಿಂಗೇ ಎದ್ದು ಹಾಕೋದು. ಭೋಗಿ ಆದಮೇಲೆ ಇಲ್ಲಿ ಅಮ್ಮ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ನೈಟ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಬೆಳಗ್ಗೆಗೆಲ್ಲ ಎಳೆ ಎಲ್ಲ ಬಿದ್ದಿದ್ರೆ ಅದನ್ನು ಕಸ ಗುಡಿಸ್ತಾ ಇದ್ದಾರೆ ಇಲ್ಲಿ. Shaken kanu tutu. Shaken. Tutu shaken. Shaken. ನೋಡಿ, ರಂಗೋಲಿ ಹಾಕೋಕ್ಕೆಲ್ಲ ರೆಡಿ ಆಗಿದೆ. ಇನ್ನು ರಂಗೋಲಿ ಹಾಕೋದು ಸ್ಟಾರ್ಟ್ ಮಾಡಬೇಕು. ನಮ್ಮ ಕನ್ನಮಗ ಏನಾದರೂ ಸ್ವಲ್ಪ ಇಷ್ಟ ಆದರೆ ಈ ಥರ ಹಗ್ ಮಾಡ್ಕೊತಾಳೆ ಕರೆದು. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಆದಮೇಲೆ ಡ್ಯಾಡಿ ಮತ್ತು ಕನ್ನಮ್ಮ ಇಲ್ಲಿ ಫೀಡ್ ಮಾಡ್ತಾಯಿದ್ದಾರೆ ಬಿಸ್ಕೆಟ್ಸ್ನ. ಅಮ್ಮ ಪುಚಿ ಚುಚಿ ಪುಚಿ ಚುಚಿ ಪುಚಿ. ಆಕ್ಳಗೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಕುಂಕುಮ ಅರಿಶಿನ ಹಚ್ಚಿ ಸಜ್ಜೆ ಬೆಲ್ಲ ಇಟ್ಟಿದ್ದೀವಿ. ಅದಾದಮೇಲೆ ಅಮ್ಮ ಇಲ್ಲಿ ಚುಕ್ಕೆ ಇಡ್ತಾ ಇದ್ದಾರೆ. ನಾವು ಯಾವ ರಂಗೋಲಿ ಹಾಕ್ಬೇಕಂತಲೇ ಡಿಸೈಡ್ ಮಾಡಿದ್ದಿಲ್ಲ. ನಾವು ಮಾರ್ನಿಂಗ್ ಎದ್ಮೇಲೆ ಯಾವುದೋ ಮೊಬೈಲಲ್ಲಿ ಚೆಕ್ ಮಾಡ್ತಾಯಿದ್ವಿ. ನಮ್ಮಮ್ಮ ಇವತ್ತು ಚಿಕ್ಕದು ಹಾಕೋಣ ಸಿಂಪಲಾಗಿ ಅಂತಂದು ನಮ್ಮಮ್ಮ ಸೆಲೆಕ್ಟ್ ಮಾಡಿದ ರಂಗೋಲಿ ಇದು. ನೋಡಿ ಯಾವ ಥರ ಇದೆಯೋ. ನಾವು ಅಂದ್ಕೊಂಡಿದ್ದೇ ಒಂದು, ಅದು ಬಂದಿರೋದೇ ಒಂದು. ಎಂಡ್ವರೆಗೆ ನೋಡಿ ರಂಗೋಲಿ ಯಾವ ಥರ ಬಂದಿದೆ ಅಂತೇಳಿ. ಇಲ್ಲಿ ಎದುರು ಮನೆ ಆಂಟಿ ಏನು ರಂಗೋಲಿ ಹಾಕ್ತಿದ್ದೀರಂದರೆ ತಬಲ ಹಾಕ್ತಿದ್ದೀವಿ ಅಂತಿದ್ದಾರೆ ನಮ್ಮಮ್ಮ. ನೋಡಿ ಯಾವ ಥರ ಬಂದಿದೆ. ಎಲ್ಲ ಚುಕ್ಕೆ ಹಿಂದೆ ಮುಂದೆ ಇಟ್ಬಿಟ್ಟಿದ್ದಾರೆ. ಅದು ನೋಡ್ರಿ, ಒಂದು ತಬಲ ಒಂದೊಂದು ಥರ ಬಂದಿದೆ. ನಮಗೆ ಸ್ವಲ್ಪನೂ ಸ್ಯಾಟಿಸ್ಫೈ ಆಗಲಾರ್ದ ಮತ್ತೆ ನಾನು ಅಷ್ಟೇ ಕೆಡಿಸ್ಬಿಟ್ಟು ಮತ್ತೆ ನಾನು ಚುಕ್ಕೆ ಇಟ್ಟೆ. ಅದೂ ಆ ಥರನೇ ಬಂತು. ಎಲ್ಲ ತಬಲ ಒಂದು ದೊಡ್ಡದು, ಒಂದು ಡುಮ್ಮಕ್ಕೆ, ಒಂದು ಸಣ್ಣದು, ಒಂದು ಸೊಟ್ಟ ಬಂದಿತ್ತು. ಇನ್ನು ಮತ್ತೆ ಚೇಂಜ್ ಮಾಡೋಕ್ಕೆ ಆಗ್ಲಾರ್ದು ಅಪ್ಪ ಇದ್ಬಿಟ್ಟು ವಿತೌಟ್ ಚುಕ್ಕೆ ಹಾಕ್ಬಿಟ್ರೆ ಆಯ್ತಲ್ಲ, ಈ ಥರ ಎಲ್ಲ ಯಾಕೆ ಅಂಥೇಳಿ. ಏನು ಚೆನ್ನಾಗಿದೆ ಆ ರಂಗೋಲಿ ಅಂತ ಅಪ್ಪನೂ ಅಂದರು. ಇರಲಿ ಬಿಡಿ ಹೆಂಗೋ ಅಂತೇಳಿ ಇನ್ನು ನೋಡ್ರಿ ಕಲರಿಂಗ್ ಮಾಡ್ತಾಯಿದ್ದೀವಿ.
ಆಮೇಲೆ ಲಾಸ್ಟಾಗಿ ನೋಡಿ ತಬಲಗಳು ಯಾವ್ಯಾವ ಶೇಪಲ್ಲಿ ಬಂದಿದ್ದಾವೆ ಅಂತೇಳಿ ಒಂದೊಂದು ಶೇಪಲ್ಲಿದ್ದಾವೆ ಅವು. ಇದು ಬೋಗಿ ಅಂತ, ಇದು ಏನಂತಾರೆ ಮೇಲೆ ಫೈರು ಕೆಳಗಡೆ ಸ್ಟಿಕ್ಸ್ ಇಟ್ಟಿದ್ದೀವಿ. ಅದ್ರ ಕಲರಿಂಗ್ ನೋಡಿರಿ, ಕಲರ್ಸ್ನೂ ಸರಿಯಾಗಿಲ್ಲ ಅದಕ್ಕೆ ಕಲರ್ ಸ್ಟಿಕ್ಸ್ ಕಲರು ಅದೆಲ್ಲ ಚೇಂಜ್ ಹಾಕ್ಬಿಟ್ಟಿದ್ದಾರೆ ನಮ್ಮಮ್ಮ. ಎಲ್ಲ ಅಮ್ಮಗೆ ಬಿಟ್ಬಿಟ್ಟಿದ್ವಿ, ನನಗೆ ಸ್ಯಾಟಿಸ್ಫೈ ಆಗಿಲ್ಲ ಆ ರಂಗೋಲಿ. ಇನ್ನು ಅಮ್ಮಗೆ ಬಿಟ್ಬಿಟ್ವಿ, ನೀನೇ ಹಾಕ್ಕೋ ಅಂತೇಳಿ. ಇನ್ನು ಅಮ್ಮನೇ ಎಲ್ಲ ಕಲರ್ ಫಿಲ್ ಮಾಡಿದ್ದಾರೆ ನೋಡಿ, ಯಾವ ಥರ ಹಾಕಿದ್ದಾರೆ ಕಲರ್ಸ್ ಕಾಂಬಿನೇಷನ್ನು. ಇಲ್ಲಿ ನಮ್ಮಮ್ಮ ಕಲರ್ಸ್ ಫಿಲ್ ಮಾಡೋ ತನಕ ನಾನು ನಮ್ಮ ಟುಟ್ಟು ಜೊತೆ ಆಟ ಆಡ್ತಾ ಇದ್ದೆ. ಯಾವಾಗಲೂ ನಾನು ಕೆಳಗಡೆ ಕೂತ್ಕೊಂಡ್ರೆ ಸಾಕು ಬಂದುಬಿಡ್ತಾನೆ ನನ್ನ ಜೊತೆ ಈ ಥರ. ನೋಡಿ ಇಲ್ಲಿ ಫೈನಲ್ ಆಗಿ ಯಾವ ಥರ ಬಂದಿದೆ ರಂಗೋಲಿ ಅಂತೇಳಿ. ಕಲರ್ಸ್ ನೋಡಿ ಕಾಂಬಿನೇಷನ್ ಯಾವ ಥರ ಸೆಟ್ ಮಾಡಿದ್ದಾರೆ ಅಮ್ಮ ಅಂತೇಳಿ. ಕಟ್ಟಿಗೆಗಳು ನೋಡ್ರಿ, ಅಲ್ಲಿ ಫೈರ್ ಕೆಳಗಡೆ ಕಟ್ಟಿಗೆಗಳ ಕಲರ್ ಪರ್ಪಲ್ ಹಾಕಿದ್ದಾರೆ, ಪರ್ಪಲ್ ಕಲರ್. ಯಾಕಂದರೆ ಸ್ಯಾಂಡ್ ಕಲರ್ ನಮ್ಮ ಹತ್ರ ಇರಲಿಲ್ಲ. ಆದಮೇಲೆ ನಮ್ಮ ಕನ್ನಮ್ಮ ರಂಗೋಲಿ ಹಾಕ್ತೀನಿ ಅಂತ ಹೇಳಿದ್ರು, ಕೂಡ್ಸಿದ್ರೆ ನೋಡಿ ಯಾವ ಥರ ಹಾಕ್ತಿದ್ದಾಳೆ. ಮುಖಕ್ಕೆಲ್ಲ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲಿ ಪಕ್ಕ ಮಾಮ ಹೋಗ್ತಾ ಇದ್ರ, ಮಾಮಗೆ ಬಾಯಿ ಇಡಂತಂದ್ರೆ ಅವಳು ಬಾಯಿ ಇಡಂದ್ರೆ ಉಪ್ಪ ಕೊಡ್ತಾಳೆ ಹಿಂಗ ಕೈಯಿಂದ, ಈ ಕಡೆ ಕೈಯಿಂದ ಕೊಟ್ಕೊಂಡ್ಬಿಟ್ಟಿದ್ದಾಳೆ ಪಾಪ. ಎಷ್ಟು ಕ್ಯೂಟಾಗಿ ನಗ್ತಿದ್ದಾಳೆ ನೋಡಿ. ಮುಖಕ್ಕೆಲ್ಲ ಬ್ಲೂ ಕಲರ್ ಆಗ್ಬಿಟ್ಟಿದೆ ನೋಡಿ. ಇನ್ನು ಬರ್ತಾನೆ ಇಲ್ಲ, ಆಟ ಮಾಡ್ತಾನೆ ಇದ್ದಾಳೆ, ಅಸ್ಸಲ್ ಬರ್ತಾನೆ ಇಲ್ಲ. ಎಬ್ಸಿದ್ರೆ ಅಳ್ತಿದ್ದಾಳೆ. ಅದಕ್ಕೆ ಇನ್ನು ಕೂಡಿಸ್ಬಿಟ್ಟಿದ್ದೀವಿ ಹಾಕ್ಲಿ ಅಂತೇಳಿ. ಅಲ್ಲಿ ಎಬ್ಸಿದ್ವಿ ಎಲ್ಲ ಕೆಡಿಸ್ತಾಳೆ ಅಂತೇಳಿ, ಮತ್ತೆ ಆಟ ಮಾಡಿದ್ಕೆ ಕಣ್ಣಲ್ಲಿ ನೀರಿದಾವೆ ನೋಡಿ, ಮತ್ತೆ ಇಲ್ಲಿ ಕೂಡಿಸಿದ್ದಾರೆ ಅಮ್ಮ. ಇಲ್ಲಿ ಹೆಂಗನ ಹಾಕ್ಲಿ ಬಿಡ ಅಂತೇಳಿ ಒಂದು ಗಿಡ ಹಾಕ್ತಾ ಇದ್ದಾರೆ, ಕಬ್ಬು ಹಾಕ್ತಿದ್ದಾರೆ. ಕಬ್ಬಿಗೆ ಕೂಡ ಕಲರ್ಸ್ ಇಲ್ಲ, ಪರ್ಪಲ್ ಕಲರ್ ಹಾಕ್ತಿದ್ದಾರೆ. ಹಾಕ್ತಾಳೆ. ನಾನು ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲ ತೋರಿಸ್ದಂಗೆಲ್ಲ ಅಲ್ಲಿ ಹಾಕ್ತಾ ಇದ್ದಾಳೆ ನೋಡಿ. ನೋಡಿ ಫೈನಲ್ ಆಗಿ ಈ ಥರ ಇದೆ ಕಲರ್ ಕಾಂಬಿನೇಷನ್. ನಮ್ಮ ಕನ್ನಮ್ಮ ಎಲ್ಲ ಸ್ವಲ್ಪ ಕೆಡಿಸಿದ್ದಾಳೆ. ಮೊದಲೇ ನಾವು ಕೆಡಿಸ್ಬಿಟ್ಟಿದ್ವಿ, ಅದರಲ್ಲಿ ನಮ್ಮ ಕನ್ನಮ್ಮ ಇನ್ನೂ ಕೆಡಿಸಿದ್ದಾಳೆ. ಇನ್ನು ರಂಗೋಲಿ ಕಂಪ್ಲೀಟ್ ಆದಮೇಲೆ ಒಬ್ಬೊಬ್ಬರು ಸ್ನಾನ ಮಾಡ್ಕೊಂಡು ಬರ್ತೀವಿ. ಸ್ನಾನಕ್ಕಿಂತ ಮುಂಚೆ ಅಮ್ಮ ಎಲ್ಲರಿಗೆ ಎಣ್ಣೆ ಹಚ್ಚಿದ್ರು. ಅದು ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಎಲ್ಲರಿಗೆ ಹಚ್ತಾರೆ. ಎಣ್ಣೆ ಫುಲ್ಲು ತಲೆಗೆ ಮತ್ತು ಬಾಡಿ ಫುಲ್ ಕೂಡ ಹಚ್ಕೊಂಡು ಸ್ನಾನ ಮಾಡ್ತಾರೆ ಈ ಹಬ್ಬಕ್ಕೆ. ಒಬ್ರೊಬ್ಬೊಬ್ರು ಎಲ್ಲರೂ ಹಚ್ಚಿಸ್ಕೊತಾ ಇದ್ದೀವಿ. ಇಲ್ಲಿ ನಮ್ಮ ಕನ್ನಮ್ಮ ಕೂಡ ಹಚ್ಚಿಸ್ಕೊತಾ ಇದ್ದಾಳೆ. ಲಾಸ್ಟಲ್ಲಿ ನಾನು ಹಚ್ಚಿಸ್ಕೊತೀನಿ ಅಮ್ಮಂತಲ್ಲಿ. ಬಾಡಿ ಕೂಡ ಯಾಕೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕಂದ್ರೆ ಅವತ್ತಿನ ದಿವಸ ನಮಗೆ ಬಾಡಿಲಿರೋ ಚಳಿ ಎಲ್ಲ ಕಮ್ಮಿ ಮಾಡುತ್ತೆ ಅಂತೆ, ಹಂಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮತ್ತು ಏನಂತಾರೆ, ಮನಸ್ಸಿಗೆ ಒಂಥರ ಶಾಂತಿನೂ ಸಿಗುತ್ತೆ ಅಂತ ಹೇಳ್ತಾರೆ ನೋಡಿ. ಸಾಂಗ್ ಹಚ್ಕೊಂಡು ಫುಲ್ ಖುಷಿಯಾಗಿದ್ದೀವಿ ಎಲ್ಲರೂ. ಅಮ್ಮನೂ ಹಚ್ಕೊತಾ ಇದ್ದಾರೆ ಅಲ್ಲಿ. ಇನ್ನು ನಮ್ಮಪ್ಪ ಮತ್ತು ಕನ್ನಮ್ಮ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸಾಂಗ್ಸ್ ಹಚ್ಕೊಂಡು, ಭಜನೆ ಮಾಡ್ಕೊತ. ಇವಳು ಎಲ್ಲೆಲ್ಲಿ ಇರ್ತಾ ಇಲ್ಲ, ಆ ಕಾಲು ಸೊಂದೇಲಿ ಹೋಗಿ ಈ ಕಡೆ ಬರ್ಬೇಕಂತಾಳೆ. ಇಲ್ಲಿ ಯಾವ ಥರ ಆಟ ಆಡ್ತಿದ್ದಾಳೆ, ಈ ಥರ ಆಟ ಆಡ್ಬೇಕಂತಾಳೆ ಅವಳಿಗೆ. ಫುಲ್ ಹಾಡು ಹಚ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಆದಮೇಲೆ ಗುಡಿ ಹತ್ರ ರಂಗೋಲಿ ಹಾಕಿದ್ದಿಲ್ಲ, ಒಂದು ಚಿಕ್ಕ ರಂಗೋಲಿ ಹಾಕೋಣಂತೇಳಿ ನಾನು ಕನ್ನಮ್ಮ ಬಂದಿದ್ದೀವಿ ಇಲ್ಲಿ. ಆದಮೇಲೆ ಇವರಿಬ್ಬರು ಬಂದು ಕುತ್ಕೊಂಡು ನೋಡ್ತಾ ಇದ್ದಾರೆ. ಒಂದು ಚಿಕ್ಕ ಫ್ಲವರ್ ಹಾಕಿದ್ದೀನಿ. ಆದಮೇಲೆ ಇಲ್ಲಿ ಅಮ್ಮ ನನಗೆ ಎಣ್ಣೆ ಹಚ್ತಾ ಇದ್ದಾರೆ. ಎಲ್ಲರೂ ಹಚ್ಕೊಂಡು ಒಂದು 15-20 ಮಿನಿಟ್ಸ್ ಆದಮೇಲೆ ಎಲ್ಲರೂ ಒಬ್ಬೊಬ್ಬರು ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಹೊತ್ತು ಬೇಯಿಸಿ ತೆಳೆಗೆಲ್ಲ ಮಸಾಜ್ ಮಾಡಿದ್ರು ಅಮ್ಮ. ಆದಮೇಲೆ ಮುಖಕ್ಕೆ ಕೂಡ ಹಚ್ಬಿಟ್ರು ನೋಡ್ರಿ. ನನಗೆ ಇಲ್ಲಿ ಮುಖ ಕೂಡ ಸ್ವಲ್ಪ ಮಸಾಜ್ ಮಾಡಿದರು. ಬಟ್ ನನಗೆ ಸ್ಮೆಲ್ ಇಷ್ಟ ಆಗಿಲ್ಲ, ಅದಕ್ಕೆ ಫೇಸ್ ಆ ಥರ ಇಟ್ಟಿದ್ದೀನಿ ಅಮ್ಮ ಅಂತೇಳಿ. ಬಟ್ ಚೆನ್ನಾಗಿತ್ತು, ಸ್ಮೆಲ್ ಬರ್ತಾಯಿತ್ತು ಅಷ್ಟೇ. ಅದು ಎಳ್ಳೆಣ್ಣೆ ಹಾಕಿರ್ತಾರಲ್ಲ.
ಸ್ವಲ್ಪ ಎಣ್ಣೆ ಎಲ್ಲ ಕಣ್ಣಲ್ಲಿ ಹೋಗ್ಬಿಟ್ಟಿತ್ತು, ನನಗೆ ಕಣ್ಣುರಿ ಸ್ಟಾರ್ಟ್ ಆಗಿಬಿಡ್ತು, ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಇನ್ನು ಒಳ್ಳೆ ಹೆಡ್ ಮಸಾಜ್ ಮಾಡಿದರು ಅಮ್ಮ, ಸಖತ್ತಾಗಿತ್ತು. ವಾರಕ್ಕೊಂದ್ಸತನ ಈ ಥರ ಮಸಾಜ್ ಮಾಡಿಸ್ಕೋಬೇಕು ಅನ್ನಿಸ್ತು ನೋಡ್ರಿ, ಸಖತ್ತಾಗಿತ್ತು ಹೆಡ್ ಮಸಾಜ್. ಫುಲ್ ಹೆಡ್ ಮಸಾಜ್ ಆದಮೇಲೆ ಫೇಸ್ ಮಸಾಜ್ ಕೂಡ ಮಾಡಿದರು. ಕಣ್ಣಲ್ಲಿ ಎಣ್ಣೆ ಹೋಗಿ ಕಣ್ಣೆಲ್ಲ ಉರಿ ಆಗಿ ಹಂಗೆ ಸ್ವಲ್ಪ ಫೇಸ್ ಮಸಾಜ್ ಕೂಡ ಮಾಡಿದರು ಅಮ್ಮ. ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ನೋಡ್ರಿ ಯಾವ ರೇಂಜಿಗೆ ನಮ್ಮಮ್ಮ ಮಸಾಜ್ ಮಾಡ್ತಿದ್ದಾಳೆ ಅಂದರೆ, ಪಾರ್ಲರಲ್ಲಿ ಫೇಶಿಯಲ್ ಮಾಡ್ತಾರೆ ನೋಡ್ರಿ, ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಮಸಾಜ್. ನಮ್ಮನೆ ಭೋಗಿ ಸಂಕ್ರಾಂತಿ ವ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ. ಮತ್ತೊಮ್ಮೆ ಸಂಕ್ರಾಂತಿ ಶುಭಾಶಯಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.